नमः। हरि ओम। गुरु ब्रह्मा गुरु विष्णु गुरुदेवो महेश्वर गुरु साक्षात् परब्रह्म तस्मै श्री गुरुवे नमः। गुरुवे सर्वलोकानां भिषजे भवरोगिणां निधये सर्वविद्यानां श्री दक्षिणामूर्तये नमो नमः। ಆತ್ಮೀಯ ವೀಕ್ಷಕರಿಗೆ ಇವತ್ತು ವಿಶೇಷವಾಗಿರತಕ್ಕಂಥ ಮಾಹಿತಿ. ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮನ್ನು ಸಂಪರ್ಕ ಮಾಡಬೇಕು ಅಂತಿದ್ರೆ ಬರುವಂತಹ ಸಂಖ್ಯೆಗೆ ಕರೆಯನ್ನು ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗಳಿಗೆ ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ನೀವು ಕಂಡುಕೊಳ್ಬೋದು. ಇವತ್ತು ವಿಶೇಷವಾಗಿರ್ತಕ್ಕಂಥ ವಿಚಾರ, ಜೀವನದಲ್ಲಿ ಯಾರಾದ್ರೂ ಸ್ವಲ್ಪ ಮುಂದೆ ಬಂದ್ಬಿಟ್ರೆ ಬೇರೆಯವರಿಗೆ ಅದನ್ನು ಸಹಿಸೋದಕ್ಕಾಗೋದಿಲ್ಲ. ಯಾರಾದ್ರೂ ಹಾಳಾದ್ರೆ ನಗಾಡ್ತಾರೆ, ಯಾರಾದ್ರೂ ಚೆನ್ನಾಗಾಗ್ಬಿಟ್ರೆ ಏನಪ್ಪ ಇದು ಚೆನ್ನಾಗಾಗ್ಬಿಟ್ಟಿದ್ದಾನೆ ಅಂತ ಹೇಳಿ ಆಡ್ಕೋತಾರೆ. ಆಡ್ಕೊಳ್ಳೋದಷ್ಟೇ ಅಲ್ಲ, ಕೆಲವು ತೊಂದರೆಗಳನ್ನ ಮಾಡ್ತಾರೆ. ಅದನ್ನ ಡೈರೆಕ್ಟ್ ಆಗಿ ಮಾಡಿದ್ರೆ ಪರವಾಗಿಲ್ಲ, ಇಂಡೈರೆಕ್ಟ್ ಆಗಿ ಮಾಡ್ತಾರೆ. ಅಂದ್ರೆ ತಾಂತ್ರಿಕ ವಿಧಾನದಲ್ಲಿ ಮಾಡ್ತಾರೆ. ತಾಂತ್ರಿಕ ವಿಧಾನದಲ್ಲಿ ಜಾರಣ, ಮಾರಣ, ಮೋಹನ, ಸ್ತಂಭನ, ಸ್ಥಾಪನ, ಉದ್ವೇಷಣ, ಉಚ್ಚಾಟನ, ಈ ರೀತಿ ಪ್ರಯೋಗಗಳೆಲ್ಲ ಇದೆ. ಅವರವರ ಶಕ್ತಿಯಾನುಸಾರ ಒಂದೊಂದು ಪ್ರಯೋಗಗಳನ್ನು ಕೂಡ ಮಾಡುವಂತಹ ಕೆಲಸಕ್ಕೆ ಅತಿ ನೀಚ ಕೆಲಸ ಅಂತ ಹೇಳ್ಬೋದು. ಅತಿ ನೀಚ ಕೆಲಸಕ್ಕೆ ಕೈಯನ್ನ ಹಾಕ್ತಾರೆ. ಅದು ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಇಂತಹ ಪ್ರಯೋಗಕ್ಕೆ ಒಳಗಾದವರು ಬಹಳಷ್ಟು ಕಷ್ಟಗಳನ್ನ ಪಡ್ತಾರೆ. ಕೈಯಲ್ಲಿ ಹಣ ಇರೋದಿಲ್ಲ, ಸಂಸಾರದ ಸುಖ ಇರೋದಿಲ್ಲ, ಎಲ್ಲವೂ ಕೂಡ ಕೈ ಬಿಟ್ಟು ಹೋಗುತ್ತೆ, ಆರೋಗ್ಯ ಹಾಳಾಗತ್ತೆ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಈ ರೀತಿ ಎಲ್ಲ ಸಮಸ್ಯೆಗಳು ನಡೆಯುತ್ತೆ. ಹಾಗಾಗಿ ಯಾವತ್ತೂ ಕೂಡ ಈ ರೀತಿಯಾಗಿರ್ತಕ್ಕಂಥ ತಾಂತ್ರಿಕ ಕೆಲಸಗಳಿಗೆ ಕೈ ಹಾಕಕ್ಕೆ ಹೋಗಬಾರ್ದು. ಯಾಕಂದ್ರೆ ಯಾರ್ಯಾರ ಹಿಂದೆ ಯಾರ್ಯಾರು ಇರ್ತಾರೆ ಅಂತಕ್ಕಂಥ ವಿಚಾರ ಗೊತ್ತಿಲ್ಲ. ಕೆಲವರಿಗೆ ಕೆಲವು ಸಮಸ್ಯೆಗಳನ್ನ ಪರಿಹಾರ ಮಾಡುವಂತಹ ಅದ್ಭುತ ಗುರುಗಳು ಸಿಗ್ಬಹುದು. ಕೆಲವರಿಗೆ ಫ್ರಾಡ್ ಮಾಡಿ ಒಂದಷ್ಟು ದುಡ್ಡನ್ನು ಕಳ್ಕೊಂಡು ಯೋಚನೆ ಮಾಡ್ತಾ ಕೂತ್ಕೋಬಹುದು. ಇಂಥವೆಲ್ಲವೂ ಕೂಡ ನಡೆಯುತ್ತೆ. ಹಂಗಾಗಿ ಯಾವತ್ತೂ ಕೂಡ ಈ ತರ ತಾಂತ್ರಿಕ ಒಂದು ಕೆಲಸವನ್ನ ಮಾಡಿ ಕಷ್ಟ ಕೊಟ್ಟವರಿಗೆ ಆ ತಾಂತ್ರಿಕದಲ್ಲೇ ಪರಿಹಾರವನ್ನ ಕಂಡುಕೊಂಡು ಅವರಿಗೆ ತಕ್ಕ ಪಾಠವನ್ನು ಕಲಿಸಿಕೊಡುವಂಥದ್ದು ಕೂಡ ತಾಂತ್ರಿಕದಲ್ಲಿದೆ. ಅಂತಹ ಒಂದು ತಾಂತ್ರಿಕ ಮಾಂತ್ರಿಕ ಕೆಲಸಗಳನ್ನ, ದುಷ್ಟ ಪ್ರಯೋಗಗಳನ್ನ ಮಾಡಿಸೋರಿಗೆ ಒಂದು ಕಿವಿ ಮಾತೇನಪ್ಪ ಅಂದ್ರೆ, ಯಾರಾದ್ರೂ ಇಂಥ ಗುರುಗಳು ಸಿಕ್ಕಿದಾಗ ಅಥವಾ ಅವ್ರ ಟೈಮ್ ಚೆನ್ನಾಗಾದಾಗ ಖಂಡಿತವಾಗ್ಲೂ ರಿವರ್ಸ್ ಆಗುತ್ತೆ. ರಿವರ್ಸ್ ಆದಾಗ ಬಹಳಷ್ಟು ಕಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಯಾರು ಕೂಡ ತೊಂದರೆಯನ್ನ ಮಾಡಬಾರ್ದು, ತೊಂದರೆಯನ್ನ ಕೊಡಬಾರ್ದು ಅಂತಕ್ಕಂಥ ವಿಚಾರ ಬಹಳ ಮುಖ್ಯವಾಗಿರ್ತಕ್ಕಂಥ. ಕೆಲವರು ಏನ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ, ನಾವೇ ಬೇರೆ ಮೀಡಿಯಾಗಳೆಲ್ಲ ಕೂತ್ಕೊಂಡು ಹೇಳಿದೀವಿ, ಎಷ್ಟೋ ಕೇಸ್ಗಳನ್ನ ಅಟೆಂಡ್ ಮಾಡಿದೀವಿ. ಈ ಒಂದು 24 ವರ್ಷಗಳಲ್ಲಿ ತಮ್ಮ ತುಂಬಾ ನೆಚ್ಚಿನ ಸ್ನೇಹಿತರೇ ಶತ್ರುಗಳಾಗಿ ತೊಂದರೆ ಕೊಟ್ಟಿರ್ತಕ್ಕಂಥ ವಿಚಾರ. ಒಂದು ದೊಡ್ಡ ಒಂದು ಬ್ಯಾಂಗಲ್ ಶಾಪ್ ಇರುತ್ತೆ. ಆ ಬ್ಯಾಂಗಲ್ ಶಾಪ್ ಅಲ್ಲಿ ಗಂಡ ಹೆಂಡತಿ ಇಬ್ರು ಕೂಡ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅಂದ್ರೆ ಅವ್ರದೇ ಸ್ವಂತ ಒಂದು ಬ್ಯಾಂಗಲ್ ಶಾಪ್ ಅಲ್ಲಿ. ಈ ಬ್ಯಾಂಗಲ್ ಶಾಪ್ ಅಲ್ಲಿ ಇರ್ತಕ್ಕಂಥ ಓನರ್ ಏನಿದ್ದಾನೆ, ಅವರಿಗೆ ಒಬ್ರು ತಂಗಿ ಇರ್ತಾರೆ. ಆ ತಂಗಿಗೆ ಮದುವೆಯನ್ನು ಮಾಡ್ತಾರೆ. ಮದುವೆ ಮಾಡಿದಾಗ ಆ ಮದುವೆ ಆಗಿರ್ತಕ್ಕಂಥ ಹುಡುಗ ಬಂದು ಚೆನ್ನಾಗಿ ಅನುಕೂಲ ಇರೋನೆ, ಆದ್ರೆ ಅವರ ಮನೆಗಳಲ್ಲಿ ಸಾಕಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಗಳು ಮಾಡಿಸೋದು, ತೊಂದರೆಯನ್ನು ಕೊಡೋದು, ಇವೆಲ್ಲ ಮಾಡ್ತಾ ಇರ್ತಾರೆ. ಈ ಕಡೆ ಈ ಅಣ್ಣ ಅತ್ತಿಗೆ ಏನಿದ್ದಾರೆ, ತುಂಬಾ ಕಷ್ಟಪಟ್ಟು ಆ ಬ್ಯಾಂಗಲ್ ಸ್ಟೋರ್ ಅಲ್ಲಿ ತುಂಬಾ ಚೆನ್ನಾಗಿ ಬೆಳೆಸಿ ಒಂದು ಮನೆಯನ್ನ ಖರೀದಿ ಮಾಡ್ತಾರೆ. ಮನೆಯನ್ನ ಖರೀದಿ ಮಾಡ್ಬೇಕಾದ್ರೆ ಇವ್ರು ಏನು ಮಾಡ್ತಾರಪ್ಪ ಈ ವ್ಯಕ್ತಿ, ಈ ತಂಗಿ ಗಂಡ ಅಂತ ಹೇಳಿದ್ರೆ, ಒಂದಷ್ಟು ತಾಂತ್ರಿಕವನ್ನ ಮಾಡಿಸಿ ಆ ಮನೆಯ ಕೆಳಗಡೆ, ಪಾಯದ ಕೆಳಗಡೆ ಹಾಕ್ಸ್ಬಿಡ್ತಾನೆ. ಹಾಕ್ಸಿದ್ದು ಬಹಳ ಕಷ್ಟ ಶುರುವಾಗುತ್ತೆ. ಬಂದಿರ್ತಕ್ಕಂಥ ಜನ ಕೊಂಡುಕೊಂಡಿರ್ತಕ್ಕಂಥ ವಸ್ತುವನ್ನ ಅವರ ಮುಖದ ಮೇಲೆ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ಅಂತಹ ಒಂದು ಕೆಟ್ಟ ಸಮಯ ಶುರುವಾಗುತ್ತೆ. ಹಾಗೆ ಶುರುವಾದ ಕೆಟ್ಟ ಸಮಯ ಒಂದಷ್ಟು ಸಾಲವನ್ನು ಮಾಡಿಸಿ ಅವ್ರ ಊರನ್ನೇ ಬಿಟ್ಟು
ಬಹಳವಾಗಿ ತೊಂದರೆಯನ್ನು ಪಡ್ತಾ ಇರ್ತಾರೆ. ತೊಂದರೆಯನ್ನು ಪಡ್ತಾ ಕೊನೆಗೆ ಒಂದು ದೇವಾಲಯಕ್ಕೆ ಅವರು ಭೇಟಿ ನೀಡಿದಾಗ ಆ ದೇವಾಲಯದ ಅರ್ಚಕರು ನಮ್ಮ ವಿಳಾಸವನ್ನು ಕೊಡ್ತಾರೆ. ನಮ್ಮಲ್ಲಿಗೆ ಬಂದಾಗ ಎಲ್ಲಿ ಯಾರಿಂದ ಏನಾಗಿದೆ ಅಂತಕ್ಕಂಥ ವಿಚಾರ ತಾಂತ್ರಿಕ ಕುಂಡಲಿಯ ಮುಖಾಂತರ, ತಾಂತ್ರಿಕ ಯಕ್ಷಿಣಿಯ ಮುಖಾಂತರ, ದೀಪ ಯಕ್ಷಿಣಿಯ ಮುಖಾಂತರ ಅದನ್ನ ಕಂಡುಹಿಡಿದು ಅವರಿಗೆ ಸರಿಯಾಗಿರ್ತಕ್ಕಂಥ ಪರಿಹಾರವನ್ನು ಕೊಟ್ಟು ಅವರ ಜೀವನದಲ್ಲಿ ಯಾವತ್ತೂ ಕೂಡ ಈ ರೀತಿ ತೊಂದರೆಗಳು ಯಾರಿಗೂ ಮಾಡಬಾರ್ದು ಅಂತಹ ಒಂದು ಪಾಠವನ್ನ ಕಲಿಸ್ಕೊಟ್ಟಿದ್ವಿ. ಇಂತಹ ವಿಚಾರಗಳು ಬೇಕಾದಷ್ಟಿದೆ, ಬೇಕಾದಷ್ಟು ಕೇಸ್ಗಳನ್ನ ಅಟೆಂಡ್ ಮಾಡಿದೀವಿ. ಶತ್ರುಗಳು ಅಂತಕ್ಕಂಥವ್ರು ಹೆಂಗೆ ಹುಡ್ತಾರೆ ಅಂತ ಹೇಳಿದ್ರೆ ಅವರಲ್ಲಿ ಇರ್ತಕ್ಕಂಥ ಒಂದು ದುರಾಸೆ, ದುರಾಭಿಮಾನ, ದುಷ್ಟಬುದ್ಧಿ ಇವೆಲ್ಲವೂ ಕೂಡ ಹೆಚ್ಚಾದಾಗ ಶತ್ರುಗಳು ಆಟೋಮೆಟಿಕ್ ಆಗಿ ತೊಂದರೆ ಕೊಡಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಈ ಒಂದು ಗುಣಗಳನ್ನ ಆದಷ್ಟು ಬೆಳೆಸ್ಕೊಳ್ತೇನೆ, ಸಾತ್ವಿಕವಾಗಿ ಒಳ್ಳೆಯ ಒಂದು ಮನಸ್ಸಿಂದ ಬೇರೆಯವರಿಗೆ ಒಳ್ಳೆಯದನ್ನು ಮಾಡ್ತಾ ಮುಂದುವರೆದಾಗ ಜೀವನದಲ್ಲಿ ಬಹಳಷ್ಟು ಅಭಿವೃದ್ಧಿನ ಒಂದು ಕಂಡುಕೋಬಹುದು. ನಾವು ಚೆನ್ನಾಗಿರ್ಲಿ, ನೀವು ಚೆನ್ನಾಗಿರೋಣ ಅಂತಕ್ಕಂಥ ವಿಚಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದನ್ನ ಬಿಟ್ಟೇ ಬಿಡ್ತಾರೆ. ಅವ್ರನ್ನ ಹೆಂಗಾಳು ಮಾಡೋದು, ಇವ್ರನ್ನ ಹೆಂಗಾಳು ಮಾಡೋದು, ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ತಾಂತ್ರಿಕ ಮಾಡೋದು, ಇದನ್ನೇ ಕಾಯ್ತಾ ಇರ್ತಾರೆ. ಇದೆಲ್ಲವೂ ಕೂಡ ಬಹಳ ತೊಂದರೆಯನ್ನು ಕೊಡುವಂತಹ ವಿಚಾರ. ಹಾಗಾಗಿ ಯಾರಿಗಾದ್ರೂ ಈ ತರ ಶತ್ರುಕಾಟಗಳಿದ್ದು ಏನಾದ್ರೂ ತೊಂದರೆಗಳು ಅನುಭವಿಸ್ತಾ ಇದ್ರೆ ಖಂಡಿತವಾಗ್ಲೂ ನಮ್ಮನ್ನ ಸಂಪರ್ಕ ಮಾಡಿ ಅದಕ್ಕೆ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಸರಳ ಉಪಾಯವನ್ನ ನಾವು ನಿಮ್ಗೆ ನೀಡ್ತೀವಿ. ಇನ್ನು ಹೆಚ್ಚಿನ ವಿಡಿಯೋ, ಮುಂದಿನ ಒಂದು ವಿಡಿಯೋಗಾಗಿ ನೀವು ಕಾಯ್ತಾ ಇರಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಇನ್ನೂ ಅದ್ಭುತವಾಗಿರುತ್ತೆ. ಕಾಯ್ತಾ ಇರಿ. ನಮಸ್ಕಾರ.